ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುರೇಶ್. 2 ತಿಂಗಳಾದ್ರೂ ನಾವು ಗಾಡಿ ತೊಗೊಂಡಿದ್ದೀವಿ. ಇವತ್ತು ನಮಗೆ ಪಾಸಿಂಗ್ ಮಾಡಿಸ್ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಶೋರೂಮಿಗೆ ಬಂದಿದ್ದೀವಿ. ಶೋರೂಮಲ್ಲಿ ಬಂದು ನೋಡಿದರೆ ಇಲ್ಲಿ ನನ್ನ ಮಗನೂ ಇರಲ್ಲ ಶೋರೂಮಲ್ಲಿ. ನೀವೇನಾದರೂ ಅಂದ್ಕೊಳ್ಳಿ, ಇವನು ಬೈತಾನೆ, ಯಾಕೆ ಬೈತಾನೋ ಇವನು ಅಂತ ನೋಡ್ಬೋದು ನೀವು. ಯಾಕಪ್ಪ ಬೈತಾ ಇದ್ದೀನಿ ಅಂದರೆ ನಮಗೆ ಸಾಕಾಗ್ಬಿಟ್ಟಿದೆ. 2 ತಿಂಗಳಿಂದನೇ ಇವತ್ತು ನಾಳೆ ಅಂತ ಪಾಸಿಂಗ್ ಮಾಡಿಸ್ತೀವಿ ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಕಾಲ್ ರಿಸೀವ್ ಮಾಡಲ್ಲ, ಏನಿಲ್ಲ. ಇವರು ರಿಯಾಜ್ ಅಂತ ಮ್ಯಾನೇಜರು, ಇಲ್ಲಿ ಗಾಡಿ ಸೇಲ್ ಮಾಡೋದು ಜಾಫರ್ ಅಂತ. ನೋಡ್ಬೋದು ನೀವು. ಲಿಂಗಸೂರು ಟಾಟಾ ಶೋರೂಮ್ ಇದು, ಶ್ರೀ ಪಂಚಮುಖಿ ಅಂತ, ಡಿಸ್ಟಿಕ್ ರಾಯಚೂರು. ಇಲ್ಲಿ ಬಂದು ನೋಡಿದರೆ ಇಲ್ಲಿ ಯಾರು ರೆಸ್ಪಾನ್ಸೇ ಕೊಡೋರಿಲ್ಲ. ಇಲ್ಲಿ ನನ್ನ ಮಗನೂ ಇರಲ್ಲ ಈ ಆಫೀಸಲ್ಲಿ. ಫೋನ್ ಮಾಡಿದ್ರು ಕೂಡ ಫೋನ್ ರಿಸೀವ್ ಮಾಡಲ್ಲ. ನೋಡ್ಬೋದು ನೀವು. 2 ತಿಂಗಳಾದರೂ ಕೂಡ ಗಾಡಿ ಪಾಸಿಂಗ್ ಇಲ್ಲ. ನಾವು EMI ಹೆಂಗೆ ಕಟ್ಟಬೇಕು, ನಾವು ಗಾಡಿ ಹೆಂಗೆ ದುಡಿಸ್ಬೇಕು, ಇಷ್ಟೊತ್ತಾದರೂ ಇವರು ಪಾಸಿಂಗ್ ಮಾಡಿಸ್ಕೊಡಲ್ಲ. ಅಂದರೆ ಈ ಥರ ಇವರಿಗೆ ಮಾಡೋಕ್ಕಾಗಲ್ಲ. ಅಂದರೆ ಸುಮ್ಮನೆ ಮುಚ್ಚಿಬಿಡ್ಬೇಕು ಗಾಡಿ, ಆ ಶೋರೂಮ್ ಎದಕ್ಕೆ ತೆಗಿತಾರೆ ಇವರು? ನಮ್ಮಂಥ ಬಡವರಿಗೆ ತೊಂದರೆ ಕೊಡೋದಲ್ವ ಇವರು? ಆದಷ್ಟು ಬೇಗ ಶೇರ್ ಮಾಡಿ ವಿಡಿಯೋನ, ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಥರ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಧನ್ಯವಾದಗಳು.